ನಮಸ್ತೆ ಫ್ರೆಂಡ್ಸ್, ರಾಧೆ ರಾಧೆ. ನಾನೀಗ ತೆಗಿತಾ ಇರುವಂತಹ ರೀಡಿಂಗ್ ಬಂದು ನಿಮ್ಮ ಕನೆಕ್ಷನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಒಂದು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ನೀವು ಯಾವ ಥರ ಒಂದು ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ಇದು ಸಾಧ್ಯ ಆಗತ್ತೆ ಅಂತ. ಸೊ ನಾನೀಗ ತೆಗಿತಾ ಇರೋದೊಂದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ. ಎಷ್ಟು ನಿಮಗೆ ಸೂಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳಿ, ನಿಮಗೆ ಸೂಟ್ ಆಗದೆ ಇರೋದನ್ನು ಬಿಟ್ಬಿಡಿ. ಆ್ಯಂಡ್ ನಿಮ್ಮ ಪರ್ಸನ್ ನೇಮ್ ಏನಿದೆ ಅದನ್ನು ಕಾಲ್ಫರ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರ ಒಂದು ಏನು ಜೊತೆ ಕಳೆದಿರುವಂತಹ ಕ್ಷಣಗಳಿದೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನಾನು ಕಾರ್ಡ್ಸ್ನ ತೆಗಿತೀನಿ. ನಿಮ್ಮ ಒಂದು ರಿಲೇಷನ್ಶಿಪ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೀವು ಯಾವ ಥರ ಸ್ಟೆಪ್ಸ್ನ ತೊಗೊಳೋದ್ರಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನಾನು ತೆಗಿತಿದ್ದೀನಿ. ಪ್ಲೀಸ್ ಇಲ್ಲಿ ಯಾರು ಬಂದು ನೋಡ್ತಾ ಇದ್ದೀರೋ, ಈ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ಏನಿದೆ ಇದು ಒಂದು ಇವಾಗಿನ ಒಂದು ರಿಲೇಷನ್ಶಿಪ್ ಎಲ್ಲ, ಇದು ಒಂದು ಫಾಸ್ಟ್ ಲೈಫ್ ಕನೆಕ್ಷನ್ ಆಗಿದೆ. ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ಏನಿದೆ, ಯಾರು ಈಗ ಬಂತು ಈ ಟೈಮಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅವರಿಗೆ ಇದು ಸೂಟ್ ಆಗುತ್ತೆ. ಎಷ್ಟು ಸೂಟ್ ಆಗುತ್ತೋ ಅಷ್ಟನ್ನು ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಓಕೆ, ಏನು ಬರಲ್ವೋ ಅದನ್ನು ಬಿಟ್ಬಿಡಿ. ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ಬಂದು ಫಾಸ್ಟ್ ಲೈಫ್ ಕನೆಕ್ಷನ್ ಆಗಿರೋದ್ರಿಂದ, ಮತ್ತು ಎಲ್ಲೋ ಒಂದು ಕಡೆ ನಿಮಗೂ ಅನಿಸ್ಬೋದು, ಅವ್ರಿಗೂ ಅನಿಸ್ಬೋದು, ಈ ಹಿಂದೆ ನಮ್ಮಿಬ್ಬರ ಮಧ್ಯೆ ಏನೋ ಮಾತುಕತೆಗಳು ಆಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ನಡೆದಿತ್ತು, ಇದು ಏನೋ ಒಂದು ಆ ಥರ ಅಂತ ಅನಿಸೋದಿರ್ಬೋದು. ಅಥವಾ ಇನ್ನೂ ಕೆಲವರಿಗೆ ಯಾವ ಥರ ಅಂದರೆ ಈ ಹಿಂದೆ ಮಾತಾಡಿರೋ ಮಾತುಗಳು ಏನಿದೆಯಲ್ಲ ಅದನ್ನೆಲ್ಲ ನೆನಪು ಮಾಡ್ಕೊಳ್ಳೋವಂಥದ್ದು. ಅಂದರೆ ಈ ರಿಲೇಷನ್ಶಿಪ್ಪಲ್ಲೇ ಈ ಹಿಂದೆ ಹೋಗಿ ಅವ್ರು ಏನೆಲ್ಲ ಹೇಳಿದರು, ಏನೆಲ್ಲ ಮಾತಾಡಿದರು, ಒಬ್ಬರು ಯಾವ ಥರ ನಡ್ಕೊತಿದ್ವಿ ನಾವು ಅಂತ ಹಿಂದೆ ತಿರುಗಿ ಯೋಚನೆ ಮಾಡೋವಂಥದ್ದು. ಓಕೆ, ಆ ಥರ ಒಂದು ಸಿಚುವೇಷನಲ್ಲಿ ಕೂಡ ಇದ್ದೀರ. ಆ್ಯಂಡ್ ಏನು ನೀವು ಇಲ್ಲಿ ಗೈಡ್ ಮಾಡಬೇಕಾಗಿರೋದ್ರಿಂದ ಈ ಹಿಂದೆ ಏನೆಲ್ಲ ನಡೆದಿದೆಯಲ್ಲ, ಅಕಸ್ಮಾತ್ ಏನಾದರೂ ಬ್ಯಾಡ್ ಥಿಂಗ್ ಏನಾದರೂ ನಡೆದಿದ್ರೆ ನಿಮ್ಗಳ ಮಧ್ಯೆ, ಅದನ್ನು ತಿರುಗಿ ಮಾತಾಡೋದು ಅಥವಾ ತಿರುಗಿ ನೋಡೋದು ಏನಿದೆ ಅದನ್ನು ಮಾಡಬೇಡಿ. ಮತ್ತು ಹೇಳಿದ್ದನ್ನೇ ಕೂತ್ಕೊಳ್ಳೋದು. ಅವರು ಹಾಗಂದಿದ್ರಿ, ನೀವು ಹೀಗಂದಿದ್ರಿ, ನೀವು ಆವಾಗ ಹೀಗಂದಿದ್ರಿ, ಈ ಹಿಂದೆ ನೀವು ಆ ಥರ ನಡ್ಕೊತಾ ಇದ್ರಿ, ಅಷ್ಟು ಕೇರ್ ಮಾಡ್ತಾಯಿದ್ರಿ, ಅಷ್ಟು ಲವ್ ಇತ್ತು, ಈಗ ಅದೆಲ್ಲ ಇಲ್ಲ, ಪ್ರೀತಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಆ ಥರ ಒಟ್ಟಲ್ಲಿ ಈ ಹಿಂದೆ ಏನು ಇತ್ತು ಅದನ್ನು ಮತ್ತೆ ಮಾತಾಡುವಂಥದ್ದು, ಅದನ್ನು ಮಾಡಬಾರ್ದು ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಈ ರಿಲೇಷನ್ಶಿಪ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ಸ್ಟೆಪ್ಸ್ ತೊಗೋಬೇಕು ಅಂದರೆ, ಈ ಹಿಂದೆ ನಡೆದಿರುವಂಥದ್ದು, ಹಿಂದೆ ಮಾಡಿರುವಂಥ ಕೆಲಸಗಳು ಅಥವಾ ಬ್ಯಾಡ್ ಥಿಂಗ್ಸ್ ಅಂತ ಏನಿತ್ತು, ಮನಸ್ಸು ನೋಯಿಸಿರೋದಿರ್ಬೋದು, ಏನಾದರೂ ನಿಮ್ಮಿಬ್ಬರ ಮಧ್ಯೆ ಬಂದಿರುವಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಏನೇ ಇರ್ಬೋದು, ಅದನ್ನು ಮತ್ತೆ ಹೇಳಬಾರ್ದು ಅಂತ ಹೇಳಿ ಯೂನಿವರ್ಸ್ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತಲೆಯಲ್ಲಿರುವಂಥದ್ದು ಏನಿದೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಎಲ್ಲವನ್ನು ತಲೆಯಲ್ಲಿ ತುಂಬ್ಕೊಂಡಿದ್ದೀರಲ್ಲ ಅದನ್ನು ತೆಗೆದಾಕ್ಬಿಡಿ. ಅದಕ್ಕೆ ಹೀಲಿಂಗ್ ಬೇಕಾಗಿದೆ. ಎಲ್ಲೋ ಇಲ್ಲಿ ಬಂದು ನೋಡ್ತಾ ಇರೋರಿಗೆ ತಲೆನೋವು ಇರೋವಂಥದ್ದು, ಹೊಟ್ಟೆ ನೋವು ಇರೋವಂಥದ್ದು, ಸ್ಟಮಕ್ ಅಪ್ಸೆಟ್ ಆಗಿರುವಂಥದ್ದು, ಆ ಥರದವರು ಇರ್ಬೋದು. ಹೆಲ್ತ್ ಅಪ್ಸೆಟ್ ಆಗಿರುವಂಥವ್ರು ಕೂಡ ಇಲ್ಲಿ ಬಂದು ನೋಡ್ತಾ ಇರ್ಬೋದು. ಯಾಕಂದರೆ ಅವ್ರಿಗೆ ಹಾರ್ಟ್ ಇಂಬ್ಯಾಲೆನ್ಸ್ ಆಗಿದೆ, ತಲೆನೋವು ಇದೆ, ಸ್ಟಮಕ್ ಇಶ್ಯೂಸ್ ಇದೆ. ಓಕೆ, ಲಿವರ್, ಕಿಡ್ನಿ, ಟೋಟಲಿ ಸ್ಟಮಕ್ ಇಶ್ಯೂಸ್ ಏನಾದರೂ ಇರ್ಬೋದು. ತಲೆಗೆ, ಮನಸ್ಸಿಗೆ, ಕಣ್ಣಿಗೆ ಸಂಬಂಧಪಟ್ಟಿದ್ದು ಈ ಥರ ಏನಾದರೂ ಇಶ್ಯೂಸ್ ಇರೋವಂಥದ್ದು ಇರ್ಬೋದು. ಅದಕ್ಕೆ ಹೀಲ್ ಮಾಡ್ಕೊಳ್ಳಿ ಅಂತೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಓಪನ್ ಟು ಅಕ್ಸೆಪ್ಟ್, ನಿಮ್ಮ ಒಂದು ಮನಸ್ಸನ್ನು ತೆರೆದು ನೋಡಿ, ನಿಮ್ಗೆ ಏನು ಬೇಕು ಏನು ಬೇಡ ಅನ್ನೋದು ನಿಮ್ಮ ಕಣ್ಣು ಮುಚ್ಕೊಂಡು ನಿಮ್ಮ ಒಳಗಿನ ಮನಸ್ಸನ್ನು ತೆಗೀರಿ. ನಿಮ್ಗೇನು ಬೇಕಾಗಿದೆ ಕಣ್ಣಲ್ಲಿ ನೋಡ್ತಾ ಇರೋದನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಏನು ಬೇಕಾಗಿದೆ ಅದನ್ನು ನೋಡಿ, ನಿಮ್ಮ ಮನಸ್ಸಿಗೆ ಏನು ಹೇಳುತ್ತೋ ಅದನ್ನು ಕೇಳಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಸ್ಟೆಪ್ ಬೈ ಸ್ಟೆಪ್ ಹೋಗಿ, ಒಂದು ಹೆಜ್ಜೆ ಇಡೋಕ್ಕೂ ಮೊದಲೇ ಯೋಚನೆ ಮಾಡಿ, ಅಥವಾ ಒಂದು ಮಾತು ಮಾತಾಡೋದಕ್ಕೂ ಮೊದಲೇ ಯೋಚನೆ ಮಾಡಿ ಇದರ ಪ್ರಭಾವ ನೆಕ್ಸ್ಟ್ ಏನಾಗಬಹುದು
ನಾನು ಹೀಗೆ ಹೇಳೋದ್ರಿಂದ ಏನಾಗ್ಬೋದು, ಅಥವಾ ನಾನು ಈ ಸ್ಟೆಪ್ ತೊಗೊಂಡ್ಬಿಟ್ರೆ ನೆಕ್ಸ್ಟ್ ಯಾವ ಥರ ಒಂದು ಕಾನ್ಸಿಕ್ವೆನ್ಸಸ್ ಏನು ಸಿಚುವೇಶನ್ ಏನು ಹೇಳ್ತೀವಿ ಅದಕ್ಕೆ ಪರಿಸ್ಥಿತಿ ಯಾವ ಥರ ಬದಲಾಗೋ ಅಂಥ ಚಾನ್ಸಸ್ ಇದೆ ಅಂತ ಯೋಚನೆ ಮಾಡಿ, ಯಾವುದೇ ಮಾತಾಡಬೇಕಾದ್ರೂ ಯಾವುದೇ ಸ್ಟೆಪ್ ತಗೋಬೇಕಾದ್ರೂ ಹಿಂದೆ ಮುಂದೆ ಯೋಚನೆ ಮಾಡಿ ಹೆಜ್ಜೆ ಇಡಿ ಅಂತ ಹೇಳಿ ಹೇಳ್ತಾಯಿದ್ದಾರೆ. ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಯಾವ ಥರದ್ದೇ ಆಗಿರ್ಬೋದು, ಬಟ್ ನೀವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಅಂತೇಳಿ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಚೇಂಜ್ ಆಗಿದೆ ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ, ಕಂಪ್ಲೀಟಾಗಿ ಬದಲಾಗಿದ್ದೀರಾ. ಅಥವಾ ನೀವೇನಾದರೂ ಬದಲಾಗಿಲ್ಲ ಅಂದರೆ ನೀವು ಈಗ ಏನು ಯೋಚನೆ ಮಾಡ್ತಾ ಇದ್ದೀರಲ್ಲ, ಈಗ ಏನು ಪರಿಸ್ಥಿತಿನಲ್ಲಿದ್ದೀರಾ, ನೀವು ಇದನ್ನು ಸುಧಾರಿಸ್ಕೋಬೇಕು ಅಂದರೆ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಒಂದು ಫೆಮಿನೈನ್ ಎನರ್ಜಿ ಮಸ್ಕ್ಯುಲೈನ್ ಎನರ್ಜಿ ಎರಡೂ ಬ್ಯಾಲೆನ್ಸ್ ಆಗಬೇಕು, ಎರಡೂ ಇಂಬ್ಯಾಲೆನ್ಸ್ ಆಗಿದೆ. ಕಂಪ್ಲೀಟಾಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ, ಅಥವಾ ನೀವು ನೋಡೋ ಒಂದು ದೃಷ್ಟಿಕೋನ ಏನಿದೆ ಅದನ್ನು ಬದಲಾಯಿಸ್ಕೊಳ್ಳಿ. ಎಲ್ಲನೂ ಒಂದೇ ದೃಷ್ಟಿಯಿಂದ ನೋಡ್ತಾ ಹೋಗ್ಬೇಡಿ. ಹಿಂದೆ ಏನೋ ಮಿಸ್ಟೇಕ್ ಆಗಿತ್ತು ಅಂದರೆ ಈಗಲೂ ಮಿಸ್ಟೇಕ್ ಆಗ್ಬೋದು ಅಂತ ಯೋಚನೆ ಮಾಡೋದಾಗಲಿ, ಅಥವಾ ಯಾವಾಗಲೂ ಎಲ್ಲನೂ ಸರಿಯಾಗಿರುತ್ತೆ ಅಂತಲೇ ಯೋಚನೆ ಮಾಡೋದಾಗಲಿ, ಆ ಥರನೂ ಇರಬಾರ್ದು. ಆ್ಯಂಡ್ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು, ಏನಿದೆ ಏನಿಲ್ಲ ಅಂತ. ಒಂದು ಎಮೋಷ್ನಲ್ಲಾಗಿ ಎಲ್ಲವನ್ನು ತಗೊಳ್ಳೋ ಅಂಥದ್ದಲ್ಲ, ಅಥವಾ ಎಲ್ಲವನ್ನು ಪ್ರಾಕ್ಟಿಕಲಾಗಿ ತಗೊಳ್ಳೋ ಅಂಥದ್ದಲ್ಲ, ಎರಡೂ ಬ್ಯಾಲೆನ್ಸ್ ಆಗಿರಬೇಕು. ಓಕೆ, ಆ ಥರ ಒಂದು ಸಿಚುವೇಷನಲ್ಲಿ ನೋಡಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಏನು ತುಂಬ ಬೇಗ ಆ್ಯಕ್ಷನ್ ಆಗುವಂಥದ್ದು, ಸಡನ್ನಾಗಿ ತುಂಬ ಬೇಗ ಹೋಗ್ಬಿಡುತ್ತೆ ಮನಸ್ಸು, ಮಾತುಗಳು ಬೇಗ ಬಂದುಬಿಡುತ್ತೆ. ಬೇಗ ಆ ಮಾತಾಡೋ ಮಾತು ಯಾವ ಥರ ಇರುತ್ತೆ ಅಂದರೆ ಹರ್ಟ್ ಮಾಡೋ ಲೆವೆಲ್ಗಿರುತ್ತೆ, ಬಟ್ ನಿಮ್ಗೆ ಗೊತ್ತೇ ಆಗೋದಿಲ್ಲ ನಾನು ಹರ್ಟ್ ಮಾಡ್ತಾಯಿದ್ದೀನಿ ಅಂತ. ಆ ಥರ ಸ್ಟೆಪ್ಸ್ ಏನಾದರೂ ಇದ್ದರೆ ನೀವು ಅದನ್ನು ತಗೋಬೇಡಿ ಅಂತೇಳಿ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾಯಿದ್ದಾರೆ. ನೀವು ಮಾತಾಡೋ ಮಾತಿನ ಇಂಟೆನ್ಸಿಟಿ ಏನಿರುತ್ತೆ ಅದು ತುಂಬ ಸ್ಟ್ರಾಂಗಾಗಿರುತ್ತೆ. ನಿಮಗೆ ಗೊತ್ತಿರಲ್ಲ ಅದು ಯಾವ ಲೆವೆಲಿಗೆ ಸ್ಟ್ರಾಂಗಾಗಿರುತ್ತೆ, ಅದೇನು ಒಳ್ಳೇದಿರುತ್ತಾ ಕೆಟ್ಟದಿರುತ್ತೆ ಏನೂ ನಿಮ್ಗೆ ಗೊತ್ತಿರೋದಿಲ್ಲ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ತುಂಬ ಸ್ಟ್ರೆಸ್ಸಾಗಿ ಒಂದು ರಿಲೇಷನ್ಶಿಪ್ನ ನಡೆಸ್ತಾ ಇದ್ದೀರಾ. ಆ್ಯಂಡ್ ಈ ರಿಲೇಷನ್ಶಿಪ್ನ ಹಾಳು ಮಾಡೋಕ್ಕೆ ಕಾಯುವಂಥವ್ರು ತುಂಬ ಇದ್ದಾರೆ. ಅದನ್ನು ನೀವು ಇಟ್ಕೊಳ್ಳಿ. ನೀವು ಅಂದ್ಕೊಂಡಾಗೆ ಎಲ್ಲ ಮುಖವಾಡ ಹಾಕ್ಕೊಂಡಿರೋರು ತುಂಬ ಇರ್ತಾರೆ. ನಿಮ್ಮ ಬ್ಯಾಕಲ್ಲಿ ಚುಚ್ಚುವಂಥವ್ರು ನಿಮಗೆ ಗೊತ್ತಿಲ್ಲದೇ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ಬಟ್ ಬ್ಯಾಕ್ ಆಫ್ ದ ಏನು ಸೀನ್ ಏನು ನಡೀತಾ ಇದೆ ಸಮಥಿಂಗ್ ಯಾರೋ ಏನೋ ಕೆಲಸ ಮಾಡ್ತಾಯಿದ್ದಾರೆ ನಿಮ್ಮ ಖುಷಿನ ಹಾಳು ಮಾಡೋದಕ್ಕೆ. ಅವರೇ ಯಾರೋ ಕೆಲಸ ಮಾಡ್ತಾಯಿದ್ದಾರೆ, ಬಟ್ ನಿಮಗೆ ಗೊತ್ತಾಗ್ತಿಲ್ಲ ಅದು ಅಷ್ಟೇ. ಅದನ್ನು ಒಂದು ಸ್ವಲ್ಪ ನೋಡಿ ಸ್ಟ್ರೆಸ್ ತೊಗೋತಿದ್ದೀರಾ ಅಂದರೆ ಬರೀ ನೀವು ಮುಂದೆ ಮಾತ್ರ ನೋಡ್ತಾ ಇದ್ದೀರಾ, ಹಿಂದೆ ಏನು ನಡೀತಿದೆ ಅಂತ ಕೂಡ ಯೋಚನೆ ಮಾಡಿ ಆ ಸ್ಟೆಪ್ಸ್ ಕೂಡ ನೀವು ತೊಗೋಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಬಂಡೆನ್ಸ್ ತುಂಬ ಖುಷಿಯಾಗಿರುವಂಥದ್ದು. ನೀವು ಎಲ್ಲ ರೀತಿಯಿಂದಲೂ ಇದನ್ನು ಫೋಕಸ್ ಮಾಡಿ ಮುಂದೆ ಹೋದರೆ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ ಇದು ಒಂದು ನಿಮ್ಮಿಬ್ಬರ ಕನೆಕ್ಷನ್ಸ್ ಏನಿದೆ ಒಂದು ಅಬಂಡೆನ್ಸಿಂದ ಕೂಡಿರುತ್ತೆ. ಅಂದರೆ ಇಲ್ಲಿ ಖುಷಿ, ನೆಮ್ಮದಿ, ಶಾಂತಿ, ಮನಸ್ಸಿಗೆ ಬೇಕಾದಿದ್ದು ಏನೆಲ್ಲ ಬೇಕು ಲೈಫ್ಗೆ ಅಷ್ಟೂ ನಿಮಗೆ ಇಲ್ಲಿ ಸಿಗುತ್ತೆ. ಬಟ್ ನೀವು ಯಾವಾಗಲೂ ನೀವಿಷ್ಟು ಕೆಲಸಗಳನ್ನು ಮಾಡಬೇಕು, ಇಷ್ಟನ್ನು ನೀವು ಬದಲಾಯಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬ ಬರ್ಡನ್, ತುಂಬ ಎಲ್ಲ ನಾನೇ ಮಾಡಿಬಿಡ್ತೀನಿ, ಎಲ್ಲ ನನ್ನ ಕೈಲೇ ಆಗುತ್ತೆ, ನಾನೇ ಇದು ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಆದರೆ ಬೇರೆಯವ್ರಿಗೂ ನಿಮ್ಮ ಕೆಲಸವನ್ನು ವಹಿಸಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ತುಂಬ ವರ್ಕೋಹಾಲಿಕ್ ಆಗಿರೋದು ಅಥವಾ ಎಲ್ಲವನ್ನು ತಲೆ ಮೇಲೆ ಹೊತ್ಕೊಂಡು ನಡೆಸ್ತಾ ಇರೋವಂಥದ್ದು ಇರ್ಬೋದು. ನನ್ನಿಂದನೇ ಆಗೋದು, ನಾನೇ ಎಲ್ಲ ಮಾಡಬಲ್ಲೆ ಅನ್ನೋ ಒಂದು ತುಂಬ ಎಲ್ಲನೂ ಭಾರ ಹಾಕ್ಕೊಳ್ಳೋವಂಥದ್ದು ನೆಗೆಟಿವ್ ಆಗಿ, ಆ ಥರ ಓವರ್ ಕಾನ್ಫಿಡೆಂಟ್ ಆಗಿ ಹೋಗೋವಂಥದ್ದು ಅದು ಕೂಡ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಾನೇ ಎಲ್ಲನೂ ಕ್ರಿಯೇಟ್ ಮಾಡಿಬಿಡ್ತೀನಿ, ನನ್ನ ಕೈಲೇ ಆಗಿಬಿಡುತ್ತೆ ಎಲ್ಲನೂ ಅನ್ನೋದನ್ನು ಬಿಟ್ಟಾಕಿ ಈ ಸ್ಟೆಪ್ನ ನೀವು ತೊಗೋಬೇಡಿ. ಶೇರ್ ಮಾಡಿ, ಆದಷ್ಟು ಏನಿದೆ ಏನಿಲ್ಲ ಎಲ್ಲವನ್ನು ಶೇರ್ ಮಾಡಿ ಹೇಳ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಬ್ರಿಗೊಬ್ರು ಶೇರ್ ಮಾಡಿ, ನಿಮ್ದೇನಿದೆ ಅಂತಲೂ ಶೇರ್ ಮಾಡಿ, ಅವ್ರದ್ದೇನಿದೆ ಅಂತಲೂ ಕೇಳಿ. ಯಾವಾಗಲೂ ಗಿವ್ ಟೇಕ್ ಎರಡೂ ಇರಬೇಕು. ಗಿವ್ ಆ್ಯಂಡ್ ಟೇಕನ್ ಎರಡೂ ಇಲ್ಲದೇ ಒಂದೇ ಕಡೆ ಎಲ್ಲ ಕಡೆ ನಡೀತಾ ಇದ್ದರೆ ಯಾವಾಗಲೂ ಅಲ್ಲೊಂದು ಬ್ಯಾಲೆನ್ಸ್ ಇರಲ್ಲ ಎನರ್ಜಿನಲ್ಲಿ. ಆ್ಯಂಡ್ ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ದು, ಪ್ರತಿಯೊಂದು ವಿಷಯಕ್ಕೂ ಕಂಟ್ರೋಲ್ ಮಾಡುವಂಥದ್ದು. ಆಗಿದೆ ಹೀಗಿದೆ, ಆಗಿರಬೇಕು ಹೀಗಿರಬೇಕು
ನೀನು ಹೀಗೆ ಇರಬೇಕು, ನೀನು ಇವ್ರ ಹತ್ರ ಮಾತಾಡಬಾರ್ದು, ನೀನು ಅವರು ಅಷ್ಟು ಟೈಮಲ್ಲೇ ನೀನು ಆನ್ಲೈನ್ ಇರಬಾರ್ದು, ಆಫ್ಲೈನ್ ಇರಬೇಕು, ಏನೋ ಒಂದು ರೆಸ್ಟ್ರಿಕ್ಷನನ್ನು ಹಾಕೋ ಹೋಗುವಂಥದ್ದು, ತಲೆಯಲ್ಲಿ ಇಲ್ಲದಿರೋ ಯೋಚನೆಗಳನ್ನು ತುಂಬಿಕೊಂಡು ಮಾತಾಡೋ ಅಂಥದ್ದು. ನಿನ್ನನ್ನು ನಾನೇ ನೋಡಬೇಕು, ನೀನು ನನಗೋಸ್ಕರನೇ ಇರಬೇಕು, ಈ ಥರ ಎಲ್ಲ ಏನು ಯೋಚನೆಗಳನ್ನ ನೀವು ಮಾಡ್ತಾಯಿದ್ದೀರಾ ಇದನ್ನು ಬಿಟ್ಟಾಕಬೇಕು. ನಿಮ್ಮಿಬ್ಬರ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಈ ಥರ ಕಂಟ್ರೋಲ್ ಮಾಡೋದನ್ನು ಕೂಡ ನೀವು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಆವಾಗಷ್ಟೇ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ, ತುಂಬ ಏನು ಖುಷಿಯಾಗಿ ಎಲ್ಲ ರೀತಿಯಿಂದಲೂ ಶಾಂತಿಯಿಂದ ನೆಮ್ಮದಿಯಿಂದ ಹೋಗೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಏನು ಬೇಕು ಏನು ಬೇಡ ಅಂತ ಅರ್ಥ ಆಗುತ್ತೆ. ನಿಮ್ಮ ಒಂದು ರಿಲೇಷನ್ಶಿಪ್ನ ನೀವು ವಿಷನಿಂದ ನೋಡಿ. ಈಗ ಏನು ನಿಮ್ಗೆ ಅನಿಸ್ತಾ ಇದೆ, ನಾನು ಈಗ ಸುಸ್ತಾಗ್ಬಿಟ್ಟಿದ್ದೀನಪ್ಪ, ಎಲ್ಲ ಮಾಡಿ ನನಗೆ ಸಾಕಾಗೋಯ್ತು, ಎಷ್ಟು ಅಂತ ಮಾಡೋದು, ನಾನೇ ಮಾಡ್ತಾಯಿದ್ದೀನಿ, ಪ್ರತಿಯೊಂದನ್ನು ನಾನೇ ನೋಡ್ತಾಯಿದ್ದೀನಿ, ನಂಗೆ ಕೊಟ್ಟು ಸಾಕಾಗಿದೆ ಅಂತಂದರೆ ಬೇರೆ ಒಂದು ದೃಷ್ಟಿಕೋನದಿಂದ ನೀವು ನಿಮ್ಮ ಒಂದು ಏನು ಸಂಬಂಧ ಇದೆ ಅದನ್ನು ನೋಡಿ. ಅದರಲ್ಲಿ ಒಂದು ಎನರ್ಜಿ ಇರುತ್ತೆ. ಮಾಡಿದ್ನೇ ಮಾಡ್ತಾಯಿದ್ದೀರಾ, ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡಿ. ಆ್ಯಂಡ್ ಲೇಸಿ ಆಗಿರುವಂಥವ್ರು ಇರ್ಬೋದು, ಏನಂದರೆ ನಾನೇನು ಮಾಡಲ್ಲಪ್ಪ ಬಿಟ್ಬಿಡ್ತೀನಿ, ಆದದ್ದಾಗಲಿ, ಏನು ಮುರಿದೋಗುತ್ತಾ ಈ ರಿಲೇಷನ್ಶಿಪ್ಪು, ಹೊರಟೋಗುತ್ತಾ, ಹೋದರೆ ಹೋಯ್ತು, ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ನೆಮ್ಮದಿಯಾಗಿರ್ತೀನಿ, ಖುಷಿಯಾಗಿರ್ತೀನಿ, ಆದದ್ದಾಗಲಿ ಅಂತ ಯೋಚನೆ ಮಾಡುವಂಥದ್ದು ಕೂಡ ಇದೆ. ಓಕೆ, ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ನಿಮ್ಮೊಳಗೆ ನೀವು ಇಳಿದು ನೋಡಿ, ನಿಮ್ಗೆ ಏನು ಬೇಕು ಏನು ಬೇಡ ಅನ್ನೋ ಒಂದು ಕಾನ್ಷಿಯಸ್ನೆಸ್ ಅನ್ನೋದು ನಿಮ್ಮಲ್ಲೇ ಇದೆ. ಅದನ್ನು ನೀವು ನೋಡಬೇಕು, ನಿಮ್ಮನ್ನು ನೀವು ಇಳಿದು ನೋಡಬೇಕು, ಏನು ಬೇಕು ಏನು ಬೇಡ ಅಂತೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಪ್ರತಿಯೊಂದನ್ನು ನಂಬಬೇಕು, ನಮ್ಮದೇನೆ ಏನೂ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ನಿಮಗೆ ಇದೆಲ್ಲ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದಿರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ. ಆ್ಯಂಡ್ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪೇಯ್ಡ್ ಆಗಿರುತ್ತೆ, ಆ್ಯಂಡ್ ರೆಮಿಡೀಸ್ ಬೇಕಾಗಿದ್ರು ಪೇಯ್ಡ್ ಆಗಿರುತ್ತೆ. ಯಾರಿಗಾದ್ರೂ ನಿಮಗೆ ರೀಡಿಂಗ್ಸ್ ಬೇಕಾಗಿದ್ದರೆ ಪ್ಲೀಸ್ ವಾಟ್ಸಪ್ ಮಾಡಿ, ಸ್ಲಾಟನ್ನು ಬುಕ್ ಮಾಡಿ, ಪೇಮೆಂಟ್ ಮಾಡಿ. ನೆಕ್ಸ್ಟ್ ಐ ವಿಲ್ ಟೇಕ್ ಇಟ್. ಓಕೆ. ರಾಧೆ ರಾಧೆ.